ಹೊಸ ವರ್ಷ ಅಂದರೆ ನಿಮ್ಮ ಭಾಷೆಯಲ್ಲಿ ಏನು ಅಂತ? ಎಲ್ಲರೂ ಏನಂತಾರೆ ಹೊಸ ವರ್ಷ ಅಂತ ಅಂದರೆ ಕಳೆದ ವರ್ಷ ನಾನು ಏನೇನು ತಪ್ಪು ಮಾಡಿದ್ದೆ ಆ ತಪ್ಪುಗಳನ್ನ ಇಲ್ಲಿ ಸರಿ ಮಾಡ್ಕೊಳ್ಳೋಣ. ಕಳೆದ ವರ್ಷ ನಾನು ಏನೇನು ಪಡ್ಕೊಳಕ್ಕಾಗಿರಲಿಲ್ಲ ಅದನ್ನು ಈ ವರ್ಷದಲ್ಲಾದರೂ ನಾನು ಫುಲ್ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲ ನಾವು ಹಿಂಗೆ ಯೋಚನೆ ಮಾಡ್ತೀವಿ. ಬಟ್ ಈ ಫುಲ್ಫಿಲ್ ಮಾಡೋಕೆ ನಾನು ಏನು ಮಾಡಬೇಕು ಅದನ್ನು ಮಾಡೋದಿಲ್ಲ. ಯಾಕಂತಂದರೆ ಲೈಫು ತುಂಬ ಈಸಿ, ನಾವೇ ಕಾಂಪ್ಲಿಕೇಟ್ ಮಾಡ್ಕೊಂಡಿರೋದು. ಯಾಕಂತಂದರೆ ನೀವು ನೋಡಿ, ಒಂದು ಡೊಮಿನಸ್ ಎಫೆಕ್ಟ್ ಅಂತ ಇದೆ ಫಾರ್ಮುಲಾ. ಏನಂತ ಅಂತಂದರೆ, ಈಗ ನಾನು ಸಣ್ಣ ಆಗಬೇಕು ಅಂತಂದರೆ ನಾನು ಇವತ್ತಿಂದನೇ 1 hour ವರ್ಕೌಟ್ ಮಾಡ್ಬೇಕಂತಿಲ್ಲ. ಡೊಮಿನಸ್ ಎಫೆಕ್ಟಲ್ಲಿ ಏನಂತಂದರೆ, ನೀವು ಟಿ ವಿ ನೋಡ್ತಾನೆ ದಿನಕ್ಕೆ 5 ನಿಮಿಷ ಟಿ ವಿ ನೋಡ್ತಾ ಒಂಚೂರು ವಾಕ್ ಮಾಡಿ, ಕುತ್ಕೋಬೇಡಿ. ನೆಕ್ಸ್ಟ್ 1 ವಾರ ಬರೀ 5 ನಿಮಿಷ ಮಾಡಿ. ನೆಕ್ಸ್ಟ್ ವೀಕಿಂದ ಏನು ಮಾಡಿ, ದಿನ 1 ನಿಮಿಷ ಜಾಸ್ತಿ ಮಾಡ್ತಾ ಬನ್ನಿ. ಸೊ ಇದನ್ನು ಒಂದು 2 ತಿಂಗಳು ಅಥವಾ 3 ತಿಂಗಳು ಗೋಲ್ ಅಂತ ಇಟ್ಕೊಳ್ಳಿ. 3 ತಿಂಗಳು ನೀವು ಆ ಗೋಲ್ ಏನು ರೀಚ್ ಆದಮೇಲೆ ಅದನ್ನ ನಿಮ್ಗೆ ಹ್ಯಾಬಿಟ್ ಆಗುತ್ತೆ. ನಾನು ಹೇಳಿಲ್ಲ ಅಂತ ಅಂದ್ರೂ ನೀವೇನು ಮಾಡ್ತೀರಾ ಅಂದರೆ 95 ನಿಮಿಷ ನೀವು ವರ್ಕೌಟ್ ಮಾಡ್ತಾ ಹೋಗ್ತೀರಾ. ಸೊ ಆ 3 ತಿಂಗಳು ಏನು ನೀವು ಕಷ್ಟಪಟ್ರಲ್ಲ, ಯಾಕಂದ್ರೆ ನಾನು ಒಂದೇ ಸಲ ನನಗೆ ಬಾಡಿನ ಇದ್ದಕ್ಕಿದ್ದಂಗೆ 1 hour ದಂಡಿಸು ಅಂತ ಅಂದರೆ ದಂಡ್ಸೋಕ್ಕಾಗಲ್ಲ. ಸೊ ಪ್ಲ್ಯಾನ್ ಕೀಪ್ ಸಿಂಪಲ್, ತುಂಬ ಸಣ್ಣದಾಗಿ ಇಟ್ಕೊಳ್ಳಿ. ಸೊ ಗುರಿನೂ ಅಷ್ಟೇ, ಒಂದೇ ಸಲ ನಾನು ಮೌಂಟ್ ಎವರೆಸ್ಟ್ ಹತ್ತೀನಿ ಅನ್ನೋದಲ್ಲ. ಅಟ್ಲೀಸ್ಟ್ ಸಣ್ಣ ಪುಟ್ಟ ಇರೋವಂಥ ಇಲ್ಲಿ ಕರ್ನಾಟಕದಲ್ಲಿ ಇರೋವಂಥ ಸಣ್ಣ ಪುಟ್ಟ ಇವ್ರು ಹೋಗ್ಬಿಟ್ಟು ನಾನು ಪರ್ವತ ಶ್ರೇಣಿಗಳ ಹತ್ತ ಬಂದಿದ್ರೆ ನನ್ನ ಅನುಭವ ಜಾಸ್ತಿ ಆಗ್ತಾ ಹೋಗುತ್ತೆ. ನನಗೆ ಗೊತ್ತಾಗುತ್ತೆ ನನ್ನ ಕೆಪಾಸಿಟಿ ಏನು, ನಾನು ಇನ್ನೂ 1 ಸ್ಟೆಪ್ ಮುಂದೆ ಇಡಬೇಕು. ಜಸ್ಟ್ 1 ಸ್ಟೆಪ್ ಜಾಸ್ತಿ ಇಡಬೇಕು ಅಷ್ಟೇ. ನಾನು 1000 ಹೆಜ್ಜೆ ಇಡ್ತೀನಿ ಅನ್ನೋಕ್ಕಿಂತ ಇವತ್ತು 10 ಹೆಜ್ಜೆ ಇಡ್ತೀನಿ, ನಾಳೆ 20 ಇಡ್ತೀನಿ, 25 ಇಡ್ತೀನಿ, ಹಿಂಗಂತ ಹೋದರೆ ಗೋಲ್ನ ನಾವು ಮೀಟ್ ಮಾಡ್ಬೋದು. ಇದ್ರ ಜೊತೆಗೆ ಏನಂತಂದರೆ, ಲಾಸ್ಟ್ ಇಯರ್ ನಾನು ಏನು ಮಾಡಿದೆ, ನಾನು ಏನಾದ್ರು ತಪ್ಪು ನಿರ್ಧಾರ ತಗೊಂಡಿದ್ನ ಅಂತ ಅಂದರೆ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಆ ತಪ್ಪು ನಿರ್ಧಾರದಿಂದ. ಸೊ ಆ ಎಕ್ಸ್ಪೀರಿಯನ್ಸ್ನಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿ ಆ ತಪ್ಪುಗಳನ್ನ ಕಮ್ಮಿ ಮಾಡ್ಬೋದು. ಸರಿನಾ? ಯಾವ್ದಾರ ಒಂದು ಒಳ್ಳೆ ನಿರ್ಧಾರ ತೊಗೊಂಡಿದ್ರೆ ನನಗೆ ಏನಾಗಿರುತ್ತೆ ಅಂತಂದರೆ ಅದನ್ನು ನಾನು ಫುಲ್ ಮಾಡ್ತೀನಿ. ಕೆಟ್ಟ ನಿರ್ಧಾರ ತೊಗೊಂಡು ಕೈ ಅನುಭವಿಸಿರ್ತೀನಿ. ಸೊ ಇಲ್ಲ, ಅದನ್ನು ರಿಪೀಟ್ ಮಾಡಬಾರ್ದು. ಒಂದು ವೇಳೆ ನನಗೆ ಯಾರಾದರೂ ಕಳೆದ ಈ ವರ್ಷ ನನಗೆ ಯಾರಾದರೂ ನನ್ನ ಜೊತೆ ಯಾರಾದರೂ ನನ್ನ ಚೀಟಿಂಗ್ ಮಾಡಿರೋದು ಆಗಿರ್ಬೋದು, ನನಗೆ ಶಪಿಸಿದ್ದಾಗಿರ್ಬೋದು, ನನ್ನ ಜೊತೆ ಕೆಟ್ಟದಾಗ ನಡ್ಕೊಂಡ್ರ ಅಂಥವ್ರನ್ನೂ ಕ್ಷಮಿಸ್ಬಿಡಿ.